ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಉದ್ದುದ್ದಕ್ಕೆ ಕುಯ್ದಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಪೆಪ್ಪರ್ ಚಿಕನ್ನು ಬರೀ ಒಂದು 4 ಇಂಗ್ರೀಡಿಯೆಂಟ್ಸಿಂದ ಆಗೋವಂಥದ್ದು, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೇ ನಾನು ಚಿಕನ್ ಆ್ಯಡ್ ಮಾಡ್ಕೊತೀನಿ. ಈಗ ಫ್ರೈ ಆಗಿದೆ, ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ವಲ್ಪ ಚಿಕನ್ನು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಈಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಸಿಂಪಲ್ಲು. ಬಟ್ ಇದೇನಂತಂದರೆ ಗ್ರೇವಿ ಥರ ಆಗಲ್ಲ, ಸುಕ್ಕ ಟೈಪಲ್ಲಿ ಆಗುತ್ತೆ. ನಿಮಗೆ ನೆಂಚ್ಕೊಳ್ಳೋಕ್ಕೆ ಈಗ ಸೇಮ್ ಕಬಾಬ್ ಟೈಪ್ ಹೆಂಗಿರುತ್ತೋ ಅದೇ ಥರನೇ ಆಗುತ್ತೆ. ಇದು ಏನು ಬರೀ ಎಣ್ಣೆಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದ್ದೀನಿ, ಕುಯ್ದಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಡೈರೆಕ್ಟು ಚಿಕನ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಈಗ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಇಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಇಷ್ಟೇ, ಬರೀ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು, ಪೆಪ್ಪರ್ ಪೌಡ್ರು. ಇಷ್ಟರಲ್ಲೇ ನಿಮಗೆ ಸುಕ್ಕ ಥರ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಚಿಕನ್ ಬೇಯ್ತಾ ಇದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ಪೆಪ್ಪರ್ ಪೌಡ್ರನ್ನ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಹಾಕ್ಕೋಬೇಕು, ಯಾಕಂದರೆ ಇದಕ್ಕೆ ನಾವು ಖಾರ ಏನೂ ಆ್ಯಡ್ ಮಾಡ್ಕೊಂಡಿರಲ್ಲ. ಜಸ್ಟ್ ಪೆಪ್ಪರು, ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೇ ಗಟ್ಟಿಯಾಗುತ್ತೆ, ಅದು ಸುಕ್ಕ ಥರ ಗಟ್ಟಿಯಾಗುತ್ತೆ. ಅದನ್ನು ಕಲಾಯಿಸ್ಬಿಟ್ಟು ಅದನ್ನು ಸುಕ್ಕ ಥರ ಸೀಸೋದಷ್ಟೆ. ನೋಡೋಣ ಹೇಗೆ ರೆಡಿ ಆಗುತ್ತೆ ಅಂತ. ನೋಡ್ತಾ ಇರ್ಬೋದು ಚಿಕನ್ನು ಚೆನ್ನಾಗಿ ಬೇಯ್ತಾ ಇದೆ ಪೆಪ್ಪರಲ್ಲಿ. ನಾನು ಏನು ಇಂಗ್ರೀಡಿಯೆಂಟ್ಸೇ ಹಾಕಿಲ್ಲ, ಆದ್ರೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಡ್ರೈ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಟೈಪ್ ಆಗುತ್ತೆ ಅಂತ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು. ತಿನ್ನೋಕ್ಕೂ ತುಂಬ ಚೆನ್ನಾಗಾಗಿದೆ ಮತ್ತು ಚಿಕನ್ನು ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಟೇಸ್ಟು ಸಖತ್ತಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಜಸ್ಟ್ 4 ಇಂಗ್ರೀಡಿಯೆಂಟ್ಸು, ಪೆಪ್ಪರ್ ಚಿಕನ್.